ಪಟ್ಟಣದಲ್ಲಿ ವಿದ್ಯಾರ್ಥಿ ವೇತನ ಬಿಡುಗಡೆ ಹಾಗೂ ವಸತಿ ನಿಲಯಗಳಲ್ಲಿ ಮೂಲಭೂತ ಸೌಲಭ್ಯ ಒದಗಿಸಲು ಆಗ್ರಹಿಸಿ ಎಬಿವಿಪಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯು ಪಟ್ಟಣದ ಶ್ರೀ ಶರಣಬಸವೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದಿಂದ ಸಣ್ಣ ಸಾಧು ಅಜ್ಜನ ಮಠದಿಂದ ಸೂಡಿ ವೃತ್ತ, ಮುಲ್ಲಾನಬಾವಿ ವೃತ್ತ ಮಾರ್ಗವಾಗಿ ಪೋತರಾಜಕಟ್ಟೆಯವರೆಗೆ ಪ್ರತಿಭಟನೆ ನಡೆಸಿದರು. ಈ ವೇಳೆ ಶ್ರೀ ಶರಣಬಸವೇಶ್ವರ ವಿದ್ಯಾರ್ಥಿಗಳು ರಸ್ತೆ ಸಂಚಾರ ತಡೆ ಹಿಡಿದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಬಳಿಕ ಎಬಿವಿಪಿ ನಗರ ಕಾರ್ಯದರ್ಶಿ ಸಚಿನ್ ಕುಂದರ್ಗಿ ಮಾತನಾಡಿ, ಕಾಲೇಜು ಆರಂಭವಾಗಿ 2 ತಿಂಗಳಾದರೂ ವಸತಿ ನಿಲಯಗಳ ಪ್ರವೇಶಾತಿ ಪೂರ್ಣಗೊಂಡಿಲ್ಲ. ಜೊತೆಗೆ ಕಳೆದ 5 ವರ್ಷಗಳಿಂದ ಪದವಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಿಸಿಲ್ಲ. ಇದರಿಂದ ಬಡ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದೆ. ಕೂಡಲೇ ಸರ್ಕಾರ ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದರು. ಮನವಿ ಸ್ವೀಕರಿಸಲು ತಹಶೀಲ್ದಾರರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಬೇಕು ಎಂದು ವಿದ್ಯಾರ್ಥಿಗಳು ಪಟ್ಟು ಹಿಡಿದರು. ಬಳಿಕ ಉಪ ತಹಶೀಲ್ದಾರ್ ಜೆಟಿ ಕೊಪ್ಪದ್ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಮನವಿ ಸ್ವೀಕರಿಸಿದರು. ನಂತರ ನಮ್ಮ ರಾಷ್ಟ್ರ ಕ್ರಾಂತಿ ಮಾಧ್ಯಮದೊಂದಿಗೆ ಮನವಿಯ ಉದ್ದೇಶ ಕುರಿತು ಮಾತನಾಡಿದರು. ಈ ಸಮಯದಲ್ಲಿ ಎಬಿವಿಪಿ ಕಾರ್ಯಕರ್ತರು ಹಾಗೂ ಶ್ರೀ ಶರಣಬಸವೇಶ್ವರ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ಎಸ್ವಿ ಸಂಕನಗೌಡ್ರು. ಹಾಸ್ಟೆಲ್ ಒಳಗೆ 50 ವಿದ್ಯಾರ್ಥಿಗಳು, ನಾವು 100 ಜನ ವಿದ್ಯಾರ್ಥಿಗಳಿಂದ ಹಾಸ್ಟೆಲ್ ಒಳಗೆ 50 ಜನ ವಿದ್ಯಾರ್ಥಿಗಳು ಮತ್ತು ವಾಪಸ್ ಕಡಿಮೆ ಜನ. ಹಂಗಾಗಿ ಹಾಸ್ಟೆಲ್ ವಿದ್ಯಾರ್ಥಿಗಳನ್ನು ಬಸ್ಸಿನ ಸಮಸ್ಯೆ, ವಾಪಸ್ ಕಾಲೇಜ್ಗೆ ಹೋಗೋದು ಸಮಸ್ಯೆ ಆಗುತ್ತೆ. ಹಂಗಾಗಿ ದೂರದಿಂದ ಬರೋ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಬೇಕಾಗಿದೆ ಸರ್. ಸೊ ಹಂಗಾಗಿ ಹೆಚ್ಚು ವಿದ್ಯಾರ್ಥಿಗಳನ್ನ ಇನ್ನಷ್ಟು ಹೆಚ್ಚು ವಿದ್ಯಾರ್ಥಿಗಳನ್ನ ಹಾಸ್ಟೆಲನ್ನು ಭರ್ತಿ ಮಾಡ್ಕೊಂಡು ಸರ್. ಹಂಗಾಗಿ ಸರ್ ಮತ್ತು ಹಾಸ್ಟೆಲ್ ಒಳಗೆ ಪ್ರತಿಯೊಂದು ಒಂದು ತಿಂಗಳಿಗೆ ಒಂದು ವಿದ್ಯಾರ್ಥಿಗೆ 1,850 ರೂಪಾಯಿ ಬರ್ತಾರೆ ಸರ್. ಸರ್ 1,850 ರೂಪಾಯಿಯಿಂದ ಅದು ಅಷ್ಟರೊಳಗೆ ಒಂದು ವಿದ್ಯಾರ್ಥಿಗಳ ಒಂದು ತಿಂಗಳ ಊಟ ಸರಿಯಾಗಂಗಿಲ್ಲ ಸರ್. ಅದು ಸಫಿಸಿಯೆಂಟ್ ಅನ್ಸಂಗಿಲ್ಲ ಸರ್. ಸೊ ಹಂಗಾಗಿ ಜಾಸ್ತಿ ಇನ್ನಷ್ಟು ಹಣದ ಜಾಸ್ತಿಯನ್ನ ಮಾಡ್ಬೇಕಂತ ಸರ್. ಅದು 1,850ಕ್ಕಿಂತ ಜಾಸ್ತಿಯಾಗಿ ಮಾಡ್ಬೇಕಂತ ಅಲ್ಲ, ಇನ್ನು ಎಷ್ಟು ಆಗ್ಬೇಕಂತ ಅದಷ್ಟೇ ಸರ್. ನಮ್ಮ ಅಭಿಲಾಷ ಅಂದ್ರೆ ಇನ್ನು ಮ್ಯಾಕ್ಸಿಮಮ್ 2,000 ಆಗಿ ಹಿಂಗಾದ್ರೆ ಸಾಲ್ಬೋದು ಅಂತ. ಇಷ್ಟಾದ್ರೆ ಸಾಕು ಸರ್. ಒಂದು ಮ್ಯಾಕ್ಸಿಮಮ್ ಆಗಿ ಒಂದು ವಿದ್ಯಾರ್ಥಿಗಳಿಗೆ ಎಷ್ಟು ಬೇಕೋ ವ್ಯವಸ್ಥಿತವಾಗಿ ವಿಟಮಿನ್ ಎಲ್ಲ ರೀತಿಯಿಂದ ಸಿಗುವಂತ ಪೌಷ್ಟಿಕ ಆಹಾರ ದೊರೀಬೇಕಂತ ಕೇಳ್ಕೊಳ್ತೀವಿ ಸರ್. ಮತ್ತೆ ಹಾಸ್ಟೆಲ್ ಒಳಗೆ ಸ್ವಚ್ಛತೆ ಕಾರ್ಯಕ್ರಮ ಕರೆಕ್ಟ್ ಆಗ್ಬೇಕು ಸರ್. ಎಲ್ಲದೂ ಸ್ವಚ್ಛತೆ ಅಂದ್ರೆ ಹೆಂಗಪ್ಪ ಸರ್, ಒಂದು ಶೌಚಾಲಯ ಇರೋದ್ರ ಸರ್, ಮತ್ತೆ ಡೈನಿಂಗ್ ಟೇಬಲ್ಸ್ ಆಗಿರ್ಬೋದು, ಎಲ್ಲ ರೀತಿಯಾಗಿ ಅಡಿಗೆ ಕ್ಲೀನೆಸ್ ಇರ್ಬೇಕು ಸರ್. ಎಲ್ಲ ಅಡಿಗೆ ರೂಮ್ ಆಗಲಿ ಎಲ್ಲ ಕ್ಲೀನ್ ಆಗಿ ಇರ್ಬೇಕಂತ. ಮತ್ತೆ ವಾಪಸ್ ಏನಂದ್ರೆ ಈ ಸ್ಕಾಲರ್ಶಿಪ್ ಪ್ರತಿ ವರ್ಷದಲ್ಲಿ ಸ್ಕಾಲರ್ಶಿಪ್ ಈಗ ಈ 2 ವರ್ಷದಿಂದ ಸ್ಕಾಲರ್ಶಿಪ್ ಬರ್ತಾ ಇಲ್ಲ ಸರ್. ಯಾಕಂದ್ರೆ ಒಂದಿಷ್ಟು ಜನಕ್ಕೆ ಆಗುತ್ತೆ ಸರ್, ಒಂದಿಷ್ಟು ಜನಕ್ಕೆ ಬರ್ತಾ ಇಲ್ಲ ಸರ್. ಹಂಗಾಗಿ ವಿದ್ಯಾರ್ಥಿಗಳು ಬಡ ಮಕ್ಕಳಿಗೆ ಬಹಳ ತೊಂದರೆ ಆಗುತ್ತೆ ಸರ್. ಸ್ಕಾಲರ್ಶಿಪ್ ದಿಂದ ಅವ್ರೇನೋ ಒಂದು ಕಾಲೇಜ್ ಫೀಸ್ ಅನ್ನ ಕಟ್ತಿರ್ತೀವಿ ಸರ್. ಹಂಗಾಗಿ ಕಾಲೇಜ್ ಫೀಸ್ ಕಟ್ಟಕ್ಕೆ ಅವ್ರಿಗೆ ಅಮೌಂಟ್ ಇರಲಾಗುತ್ತೆ ಸರ್. ಹಂಗಾಗಿ ವಿದ್ಯಾರ್ಥಿ ವೇತನ ಬಿಡುಗಡೆ ಮಾಡಿದ್ರೆ ಸರ್ ಎಲ್ಲರಿಗೂ ಅನುಕೂಲ ಆಗುತ್ತೆ, ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂತ ಹೋರಾಟ ಯಾವ ರೂಪದೊಳಗೆ ಬೇಡಿಕೆ ಇರೋಲ್ಲ ಸಂದರ್ಭ ನಾವು ಸಿದ್ದರಾಮಯ್ಯ ಸರ್ ಅವ್ರಿಗೆ ಹೇಳ್ತೀವಿ ಸರ್, ಡೈರೆಕ್ಟ್ ಆಗಿ ಇವತ್ತು ಏನೇ ಇದ್ರು ಇಲ್ಲಿ ಆಗ್ಬೇಕ್ರಿ ಸರ್. ಈಗ 10 ದಿನದೊಳಗಾಗಿ ಮನವಿ ಕೊಟ್ಟಿರ್ತೀವಿ ಸರ್. ಇದೆಲ್ಲ ಕಾರ್ಯಕ್ರಮ ಏನೇನೋ ಹೇಳಿದ್ರು ಸರ್, ಇವೆಲ್ಲ ನಿರೂಪಣೆವಾಗಿ ಪೂರ್ತಿಯಾಗಿ ನಮ್ಗೆ ಒದಬೇಕು ಸರ್. ನಮ್ಗೆ ಹಾಸ್ಟೆಲ್ ಸಮಸ್ಯೆ ಆಗಿರ್ಬೋದು ಮತ್ತು ವಾಪಸ್ ಸ್ಕಾಲರ್ಶಿಪ್ ಸಮಸ್ಯೆ ಆಗಿರೋ ಬಗ್ಗೆ ಹರಿಬೇಕು ಸರ್. ಇದಾಗದಲ್ಲಿ ಉಗ್ರ ಹೋರಾಟ ಮಾತ್ರ ನಡೀತಿದೆ ಸರ್. ಇಷ್ಟು ಹೇಳ್ತೀನಿ ಸರ್. ಭಾರತ್ ಮಾತಾ ಕಿ